ಈ ಒಂದು ಕ್ರೈಮ್ ಥ್ರಿಲ್ಲರ್ ಸಿಮಿಲರ್ ಅಂತ ಅನಿಸಿದ್ರು ಕೂಡ ಕಂಪ್ಲೀಟ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಒಬ್ಬ ಮನುಷ್ಯಂಗೆ ಅಡಿಕ್ಷನ್ ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಎಷ್ಟು ಮ್ಯಾಟರ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಕೋರ್ ಕಾನ್ಸೆಪ್ಟ್. ಅದೇ ಕಲಂ ಕಾವಲ್ ಅ ವೆನಮ್ ಬಿನಿತ್, ಡೈರೆಕ್ಟೆಡ್ ಬೈ ಜಿತಿನ್ ಕೆ ಜೋಶ್. ಈ ಸಿನಿಮಾದಲ್ಲಿ ಮಮ್ಮೂಟಿ ಅವರು ಆಂಟಗನಿಸ್ಟ್ ರೋಲ್ ನ ಪ್ಲೇ ಮಾಡಿದ್ದಾರೆ. ಅಂದ್ರೆ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಶೇಡ್ ಅಲ್ಲೇ ನೋಡ್ತೀರಾ. ಅಂಡ್ ಇಟ್ ವಾಸ್ ಕ್ವೈಟ್ ಸರ್ಪ್ರೈಸಿಂಗ್ ಬಿಕಾಸ್ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್, ಅವರ ಒಂದು ಆರಾನ ತುಂಬಾ ಚೆನ್ನಾಗೇನೆ ಎಲಿವೇಟ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಸ್ಟೋರಿ ಪ್ಲಾಟ್ ಅಂತ ಬಂದಾಗ ಒಂದು ಮರ್ಡರ್ ಇಂದನೇ ಸಿನಿಮಾ ಶುರು ಆಗುತ್ತೆ. ಬಟ್ ಅದರ ಒಂದು ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಎಷ್ಟು ಡಾರ್ಕ್ ಅಂಡ್ ಟ್ವಿಸ್ಟೆಡ್ ಕ್ರೈಮ್ ಅನ್ನೋದು ರಿವೀಲ್ ಆಗುತ್ತೆ. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ತುಂಬ ಎಫಿಷಿಯಂಟ್ ಪೇಸಿಂಗ್ ಅಲ್ಲೇ ಇದೆ. ನಿಮ್ಗೆಲ್ಲೂ ಕೂಡ ಡಿಸಪಾಯಿಂಟ್ ಆಗಲ್ಲ, ಎಂಗೇಜಿಂಗ್ ಆಗೇ ಇತ್ತು. ಮತ್ತು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ನ ತುಂಬ ಚೆನ್ನಾಗೇನೆ ಮಾಡ್ಕೊಂಡಿದ್ರು. ಎಲ್ಲೂ ಕೂಡ ಅನ್ನೆಸೆಸರಿ ಎಲಿಮೆಂಟ್ಸ್ನ ಆ್ಯಡ್ ಮಾಡಿ ನಿಮಗೆ ಡಿಸಪಾಯಿಂಟ್ ಮಾಡಲ್ಲ. ಫಸ್ಟ್ ಹಾಫಲ್ಲೇ ಕಾನ್ಫ್ಲಿಕ್ಟ್ನ ರಿಜಿಸ್ಟರ್ ಮಾಡಿರೋದ್ರಿಂದ ಆನ್ಸರ್ನ ಹುಡುಕ್ತೀರಾ. ಅದೇ ಥರ ಮರ್ಡರ್ ಏನಕ್ಕಾಯಿತು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗುತ್ತೆ. ಬಟ್ ಪ್ರತಿಯೊಂದಕ್ಕೂ ಆನ್ಸರು ಆ ಇನ್ವೆಸ್ಟಿಗೇಷನ್ನೇ ರಿವೀಲ್ ಮಾಡುತ್ತೆ. ಇಂಟರ್ವಲ್ ಬ್ಲಾಕೇ ಒಂದು ದೊಡ್ಡ ಪ್ಲಾಟ್ ಟ್ವಿಸ್ಟ್ ಅಂತ ಹೇಳ್ಬೋದು. ಏನಕ್ಕೆಂದರೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಲ್ಲಿಂದನೇ ಶುರುವಾಗೋದು. ಇನ್ನು ಮಮ್ಮೂಟಿ ಅವರು ಮತ್ತು ವಿನಾಯಕನವರ ಪರ್ಫಾರ್ಮೆನ್ಸು ಪವರ್ಸ್ ಅಂತಲೇ ಹೇಳ್ಬೋದು. ಅವರ ಒಂದು ಡಾರ್ಕೆಸ್ಟ್ ಶೇಡ್ನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಇನ್ನು ಸಿನಿಮಾಟೋಗ್ರಫಿ, ಎಡಿಟಿಂಗು, ಬ್ಯಾಕ್ಗ್ರೌಂಡ್ ಸ್ಕೋರು ಡೀಸೆಂಟಾಗಿ ಚೆನ್ನಾಗೇ ಇತ್ತು. ಅಷ್ಟು ಸರ್ಪ್ರೈಸಿಂಗ್ ಆಗಿರಲಿಲ್ಲ, ಬಟ್ ನರೇಟಿವ್ನ ಎಲಿವೇಟ್ ಮಾಡುತ್ತೆ. ಇನ್ನು ಸೆಕೆಂಡ್ ಹಾಫಲ್ಲಿ ರೈಟಿಂಗ್ ಸ್ವಲ್ಪ ಸ್ಟ್ರಾಂಗ್ ಆಗೇ ಇರ್ಬೋದಾಗಿತ್ತು. ಬಿಕಾಸ್ ಫಸ್ಟ್ ಹಾಫಲ್ಲಿ ಇದ್ದಂಥ ಸ್ಪೀಡ್ನ ಸೆಕೆಂಡ್ ಹಾಫಲ್ಲಿ ಕಳ್ಕೊತಾರೆ. ಎಲ್ಲೋ ಒಂದು ಕಡೆ ಅದು ಪೇಸಿಂಗಲ್ಲಿ ಸ್ಲೋ ಅಂತ ಅನ್ಸುತ್ತೆ. ಇನ್ನು ಕಾನ್ಸೆಪ್ಟ್ ಸ್ವಲ್ಪ ಸಿಮಿಲರ್ ಅಂತ ಅನಿಸಿದ್ರು ಕೂಡ ಈ ಒಂದು ಪರ್ಸ್ಪೆಕ್ಟಿವ್ ಯುನೀಕ್ ಆಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಓವರ್ ಆಲ್ ಸಿನಿಮಾ ಸಿಂಪಲ್ ಆ್ಯಂಡ್ ಡೀಸೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನಗ್ನಗ್ತಾ ಇರಿ.